ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಈ ಹಿಂದೆ 10ನೇ ತರಗತಿಯಲ್ಲಿ ಬ್ಯಾಂಕ್ ಎಂಬ ಅಧ್ಯಾಯದಲ್ಲಿ ಅನೇಕ ವಿಚಾರಗಳನ್ನು ತಿಳ್ಕೊಂಡು, ಬ್ಯಾಂಕ್ ಅಂದ್ರೆ ಏನು, ಬ್ಯಾಂಕಿನ ಗುಣಲಕ್ಷಣಗಳೇನು, ಬ್ಯಾಂಕಿನ ಕಾರ್ಯಗಳೇನು, ಮತ್ತೆ ಬ್ಯಾಂಕ್ನಲ್ಲಿ ತೆರೆಯಬಹುದಾದ ವಿವಿಧ ಖಾತೆಗಳ ಬಗ್ಗೆ ನಾವು ತಿಳ್ಕೊಂಡು, ಇಂದು ನಾವು ವ್ಯವಹಾರ ಅಧ್ಯಯನದ 10ನೇ ತರಗತಿಯ ವ್ಯವಹಾರ ಅಧ್ಯಯನದಲ್ಲಿ 2ನೇ ಘಟಕ ಅಂತಂದ್ರೆ ಉದ್ಯಮಗಾರಿಕೆ, ಎಂಟರ್ಪ್ರೈನರ್ಶಿಪ್ ಅಂತೇಳಿ ಕರೀತೀವಿ. ಸಾಮಾನ್ಯವಾಗಿ ಇವತ್ತು ನಾವು ಆರ್ಥಿಕವಾಗಿ ಮಾರುಕಟ್ಟೆಯಲ್ಲಿ ಈ ಉದ್ಯಮಗಾರಿಕೆ ಅಂತಕ್ಕಂತಹ ಒಂದು ಏನು ಅಂಶ ಇದೆ, ಪದ ಬಹಳ ಪ್ರಧಾನವಾದಂತಹ ಅರ್ಥವನ್ನು ಪಡ್ಕೊಂಡಿರ್ತೀವಿ. ಎಂಟರ್ಪ್ರೈನರ್ಶಿಪ್ ಅಂತೇಳಿ ಕರೀತೀವಿ. ಅದರಲ್ಲೂ ಈ ಆರ್ಥಿಕ ಮಾರುಕಟ್ಟೆಯಲ್ಲಿ, ಅಂದರೆ ಆರ್ಥಿಕ ಮಾರುಕಟ್ಟೆ ಅನ್ನೋದಕ್ಕಿಂತ ಏನು ಉತ್ಪಾದನಾಂಗಗಳು ಅಂತ ಕರೀತೀವಿ. ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ ಇವು ಬಹಳ ಮುಖ್ಯವಾದವು. ಅವರ ಉತ್ಪಾದನಾಂಗಗಳು ಲ್ಯಾಂಡ್, ಲೇಬರ್, ಅಂದ್ರೆ ಭೂಮಿ, ಶ್ರಮ, ಲ್ಯಾಂಡ್ ಫಸ್ಟ್ ಒನ್, ಸೆಕೆಂಡ್ ಒನ್ ಲೇಬರ್, ಥರ್ಡ್ ಒನ್ ಕ್ಯಾಪಿಟಲ್ ಅಂದ್ರೆ ಬಂಡವಾಳ, ಲಾಸ್ಟ್ ಆರ್ಗನೈಸೇಷನ್. L² CO ಅಂತ ಹೇಳ್ತಾರೆ. L² CO ಸೂತ್ರ. ಭೂಮಿಗೆ ಪ್ರತಿಫಲ ಗೇಣಿ, ಶ್ರಮಕ್ಕೆ ಪ್ರತಿಫಲ ಕೂಲಿ, ಹಾಗೆಯೇ ಬಂಡವಾಳಕ್ಕೆ ಪ್ರತಿಫಲ ಬಡ್ಡಿ, ಸಂಘಟನೆಗೆ ಪ್ರತಿಫಲ ಲಾಭ. ಇವು ಆರ್ಥಿಕ ಚಟುವಟಿಕೆಯಲ್ಲಿ ನಡೀತಕ್ಕಂಥ ನಿರಂತರ ಪ್ರಕ್ರಿಯೆಗಳು. ಹಾಗಾದ್ರೆ ಇಲ್ಲಿ ಉದ್ಯಮಿ ಅಂದ್ರೆ ಏನು ನೋಡಿ? ಉದ್ಯಮಿ ಎಂಬ ಪದ ಎಂಟರ್ಪ್ರೀನಿಯರ್ ಅಂತ ಹೇಳ್ತಾರೆ. ಇದು ಎಂಟರ್ಪ್ರೆಂಡೆ ಎಂಬ ಫ್ರೆಂಚ್ ಪದದಿಂದ ಬಂದಿದೆ. ಫ್ರೆಂಚ್ ಪದ ಎಂಟರ್ಪ್ರೆಂಡೆ ಎಂಬ ಫ್ರೆಂಚ್ ಪದದಿಂದ ಉದ್ಯಮಿ ಎಂಬ ಪದವು ಬಂದಿದೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಒಂದು ನಿರ್ದಿಷ್ಟ ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳುವ ಕಾರ್ಯ, ಕೆಲಸ. ಈಗ ಉದಾಹರಣೆ, ನಾನು ಪಾಠ ಮಾಡ್ತಾ ಇದ್ದೀನಿ, ಶಿಕ್ಷಕ. ನಾನು ಯಾವ ರೀತಿ ಮಕ್ಕಳಿಗೆ ವಿಷಯವನ್ನು ಅರ್ಥೈಸಬೇಕೆಂಬ ಉದ್ದೇಶದಿಂದ ಯಾವ ವಿಧಾನದ ಮೂಲಕ ನಾನು ಆ ಮಕ್ಕಳಿಗೆ ಅರ್ಥೈಸಲಿಕ್ಕೆ ಸಾಧ್ಯ ಎಂಬುದನ್ನ ಆ ಒಂದು ಪೂರ್ವಭಾವಿ ಯೋಜನೆಯನ್ನು ಹಾಕಿಕೊಳ್ಳುವಂತಹ ಕಾರ್ಯವನ್ನೇ ನಾವು ಇಲ್ಲಿ ಉದ್ಯಮಿ ಅಂತ ಹೇಳಿ ಅರ್ಥಪಡ್ತೀವಿ. ಹಾಗೆ ಇಲ್ಲೂ ಕೂಡ ವ್ಯವಹಾರದ ಕ್ಷೇತ್ರಗಳಲ್ಲಿ ಅನೇಕ ಉದ್ಯಮದಾರರು ಅನೇಕ ಚಟುವಟಿಕೆಗಳನ್ನು ನಿರಂತರವಾಗಿ ಕೈಗೊಳ್ತಕ್ಕಂಥ ವಿಧಾನವನ್ನು ನಾವು ನೋಡ್ತಕ್ಕಂಥದ್ದು. ಅದರಲ್ಲಿ ಯಾವ ರೀತಿ ಲಾಭ ಗಳಿಸಬೇಕು, ಆಡಳಿತ ನಿರ್ವಹಣೆ ಮಾಡಬೇಕಾದ್ರೆ ಕೌಶಲ್ಯ ಅಂತಕ್ಕಂಥ ಬಹಳ ಮುಖ್ಯವಾಗಿ, ಮತ್ತೆ ಒಂದು ಟೀಮ್ ವರ್ಕ್ ಅಂತಕ್ಕಂಥದ್ದು ಮುಖ್ಯ ಉದ್ಯಮ ಕ್ಷೇತ್ರದಲ್ಲಿ. ಹಾಗಾಗಿ ಆ ವ್ಯವಹಾರ ಕ್ಷೇತ್ರದಲ್ಲಿ ಲಾಭ ಗಳಿಸುವ ಮತ್ತು ಸಂಘಟನೆಯ ಚತುರತೆ ಹಾಗೂ ಕೌಶಲ್ಯವನ್ನು ರೂಢಿಸಿಕೊಳ್ಳುವಂಥ ಸಾಮರ್ಥ್ಯ ಹಾಗೂ ನಾಯಕತ್ವದ ಗುಣಗಳು, ಮುಂದಾಳತ್ವದ ಗುಣಗಳು ಇರಬೇಕಾಗ್ತದೆ. ಆ ಉದ್ಯಮಶೀಲತ್ವ ಅಂತ ಕರೀತಾರೆ, ಎಂಟರ್ಪ್ರೈನರ್ಶಿಪ್ ಅಂತ ಕರೀತಾರೆ. ಹಾಗಾಗಿ ಉದ್ಯಮಿ ಯಾವುದಾದರೊಂದು ಪ್ರತಿಫಲವನ್ನು ಕೊಡುವಂತಹ ಉದ್ದಿಮೆಯನ್ನು ಸ್ಥಾಪಿಸುವ ಅವಕಾಶಕ್ಕೆ ನಾವು ಕೈ ಹಾಕ್ತಕ್ಕಂಥ ಮಾಡ್ತೀವಿ. ವ್ಯವಹಾರಿಕವಾಗಿ ಯಾವುದೋ ಒಂದು ಕ್ಷೇತ್ರದಲ್ಲಿ ಬಂಡವಾಳವನ್ನು ತೊಡಗಿಸದ ಅಂತಂದ್ಮೇಲೆ ಅಲ್ಲಿ ಲಾಭ ಅಂತಕ್ಕಂಥ ನಿರೀಕ್ಷೆಯನ್ನು ಮಾಡಬೇಕು. ಇವತ್ತಿನ ಮಾರುಕಟ್ಟೆಯಲ್ಲಿ, ಆಧುನಿಕ ಮಾರುಕಟ್ಟೆಯಲ್ಲಿ ಎಲ್ಲರೂ ಕೂಡ ಲಾಭ ಗಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಇದಕ್ಕೆ ತಂತ್ರಜ್ಞಾನ ಅಗತ್ಯ, ಕೌಶಲ್ಯ ಅಗತ್ಯ, ಸಂಘಟನಾ ಚತುರತೆ ಅಗತ್ಯ, ಸಾಮರ್ಥ್ಯ, ಅಲ್ಲಿ ಲಾಸು ಮತ್ತೆ ಲಾಭ ಇವೆಲ್ಲವೂ ಕೂಡ ಬರ್ತಕ್ಕಂಥ. ಒಟ್ಟಾರೆಯಾಗಿ ಹೇಳೋದಾದ್ರೆ ಉದ್ಯಮಿ ಇರ್ತಕ್ಕಂತಹ ಅವಕಾಶಗಳನ್ನು, ಇರ್ತಕ್ಕಂಥ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಂಡು ಕ್ರಮವಾಗಿ ಸಂಘಟನಾತ್ಮಕವಾಗಿ ನಿರಂತರ ಚಟುವಟಿಕೆಗಳಲ್ಲಿ ಕೈಗೊಳ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಉದ್ಯಮ ಅಂತೇಳಿ ಕರಿತೀವಿ. ಉದಾಹರಣೆಗೆ ಇವತ್ತು ನೋಡಿ, ಆ ಒಂದು ಕಂಪ್ಯೂಟರ್ ಅಂತಕ್ಕಂಥದ್ದು, ಗಣಕ ಯಂತ್ರಗಳಾಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಬಟ್ಟೆ ಒಗೆಯ ಯಂತ್ರಗಳಾಗಿರ್ಬೋದು, ವಾಷಿಂಗ್ ಮಷಿನ್ ಆಗಿರ್ಬೋದು, ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ಗಳಾಗಿರ್ಬೋದು, ಕೊರಿಯರ್ ಸೇವೆಗಳಾಗಿರ್ಬೋದು, ಅಥವಾ ಆನ್ಲೈನ್ ಶಾಪಿಂಗ್ ತಕ್ಷಣದಲ್ಲಿ ನಮ್ಮ ಮನೆಯ ಬಾಗಿಲಿಗೆ ಬಂದು ಸೇವೆಯನ್ನು ಸಲ್ಲಿಸ್ತಕ್ಕಂತಹ ಆಪ್ಗಳಾಗಿರ್ಬೋದು, ಅಥವಾ ಏನು ಈ ಮನೆ ಬಾಗಿಲಿಗೆ ಆಹಾರ ಪದಾರ್ಥಗಳನ್ನು ರವಾನೆ ಮಾಡ್ತಕ್ಕಂತಹ ಇದಾಗಿರ್ಬೋದು. ಈಗ ಡೊಮಿನೋಸ್ ಅಂತ ಕೇಳಿದ್ರು, ಅರ್ಥಾಯ್ತಲ್ವಾ? ಹಾಗಾಗಿ ಆಹಾರ ಪದಾರ್ಥಗಳ ಉದ್ಯಮಿಗಳ ಪರಿಕಲ್ಪನೆಯಲ್ಲಿ ಈಗ ರೂಢಿಗೆ ಬಂದಿರುವುದಕ್ಕೆ ಉದಾಹರಣೆ ಆಗಿರ್ತಕ್ಕಂಥದ್ದು. ಸೊ ಹೀಗೆ ಉದ್ಯಮ
ಅನ್ನೋ ಒಂದು ಪದ ಇಲ್ಲ. ಎಂಟರ್ಪ್ರೀನಿಯರ್ ಎನ್ನುವುದು ಎಂಟರ್ಪ್ರೀನ್ಡೇ ಎಂಬ ಫ್ರೆಂಚ್ ಪದದಿಂದ ಉತ್ಪತ್ತಿಯಾಗಿದೆ. ಅರ್ಥ ಅಂತಂದ್ರೆ ಒಂದು ನಿರ್ದಿಷ್ಟ ಕೆಲಸಗಳನ್ನು ಕೈಗೊಳ್ಳುವ ಅಥವಾ ಒಂದು ನಿರ್ದಿಷ್ಟ ಚಟುವಟಿಕೆಗಳನ್ನು ಕೈಗೊಳ್ಳುವಂತಹ ಪ್ರಕ್ರಿಯೆ ಅಂತೇಳಿ ಕರೀತೀವಿ. ಹಾಗಾದ್ರೆ ಇಲ್ಲಿ ಉದ್ಯಮಗಾರಿಕೆ ಅಂದ್ರೆ ಏನು? ಉದ್ಯಮಗಾರಿಕೆ ಅಂದ್ರೆ ಎಂಟರ್ಪ್ರಿನರ್ಶಿಪ್ ಅಂದ್ರೆ ಏನು? ಉದ್ಯಮಶೀಲತೆ ಅಂದ್ರೆ ಏನು ಅನ್ನೋ ಪ್ರಶ್ನೆ ಬಂದಾಗ ಒಬ್ಬ ಉದ್ಯಮಿ ಉದ್ದಿಮೆಯನ್ನು ಸ್ಥಾಪಿಸಲಿಕ್ಕೆ, ತನ್ನ ಉದ್ದಿಮೆಯನ್ನು ಸ್ಥಾಪಿಸಲಿಕ್ಕೆ ಕೈಗೊಳ್ಳುವಂತಹ ನಿರ್ದಿಷ್ಟ ಸಾಹಸಮಯ ಕೆಲಸವನ್ನು ಅಂತ ಕರೆದ್ವಿ ಉದ್ಯಮಗಾರಿಕೆ ಅಂತೇಳಿ ಕರಿತೀವಿ. ಅದು ಉದ್ಯಮಶೀಲತ್ವ ಅಂತೇಳಿ ಕರಿತೀವಿ. ಇದೊಂದು ಸೃಜನಾತ್ಮಕವಾದಂತಹ ಕೆಲಸ. ಬಂಡವಾಳ ಹಾಕಬೇಕು, ಲಾಭ ಗಳಿಸಬೇಕು, ನಷ್ಟವನ್ನು ಅನುಭವಿಸಬೇಕು, ಇವೆಲ್ಲವುಗಳು ನಾವು ನೋಡ್ತಕ್ಕಂಥದ್ದು. ಈಗೇನು ಇಲ್ಲಪ್ಪ, ಬ್ಯಾಂಕ್ ಸಾಲ ಕೊಡುತ್ತೆ, ತಗೊಂಡು ನಾವು ಒಂದು ಕುರಿ ಲೋನ ಅಥವಾ ಕೋಳಿ ಲೋನ ತೆಗೆದುಕೊಂಡು ಒಂದು ಕೋಳಿ ಫಾರ್ಮ್ ತೆಗಿರ್ಬೋದು ಅಥವಾ ಕುರಿ ಒಂದು ಇದನ್ನ ಲೋನ್ ತಗೊಂಡು ಕುರಿ ಸಾಕಾಣಿಕೆ ಮಾಡೋದಾಗಿರ್ಬೋದು. ಇದು ಕೂಡ ಒಂದು ಚಿಕ್ಕದಾದಂತಹ ಉದ್ಯಮಗಾರಿಕೆ ಅಂತೇಳಿ ಕರಿತೀವಿ. ಅಲ್ಲಿ ಒಂದು ಕೆಲಸಕ್ಕೆ ಕೈ ಹಾಕುವಂತಹ ಪ್ರಕ್ರಿಯೆ, ಅದು ಅವನ ಸಾಮರ್ಥ್ಯದ ಆಧಾರದ ಮೇಲೆ. ಹಾಗಾಗಿ ಇಲ್ಲಿ ಕಷ್ಟಗಳು ಬರ್ತವೆ, ಗೊಂದಲಗಳು ಬರ್ತವೆ, ಸಮಸ್ಯೆಗಳು ಬರ್ತವೆ, ಇವೆಲ್ಲವನ್ನು ಕೂಡ ಮತ್ತೆ ವಿರೋಧಗಳು ಬರ್ತವೆ, ತೊಂದರೆಗಳು ಬರ್ತವೆ, ಅವೆಲ್ಲವನ್ನು ಕೂಡ ಎದುರಿಸಬೇಕಾಗುತ್ತೆ ಅಂತ ನೋಡ್ತೀವಿ. ಮತ್ತೆ ಹೊಸ ಹೊಸ ಕ್ಷೇತ್ರಗಳಲ್ಲಿ ಬಂಡವಾಳಗಳನ್ನು ತೊಡಗಿಸಬೇಕಾದ್ರೆ ಅನ್ವೇಷಣಾತ್ಮಕವಾಗಿ ಆ ಸಮಸ್ಯೆಗಳನ್ನು ಯಾವ ರೀತಿ ಭಾಗವಹಿಸಬೇಕು. ಉದಾಹರಣೆಗೆ ನಾರಿನ ಮಿಲ್ ಅಂತೆ ಕಾಯಿಲ್ ಫ್ಯಾಕ್ಟ್ರೀಸ್ ಅಂತ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಉತ್ಪಾದನೆ ಮಾಡಿ ಅದನ್ನು ಫಾರಿನ್ಗೆಲ್ಲ ಕಳಿಸಿರ್ತಕ್ಕಂಥ ಮ್ಯಾಟ್ ಮಾಡೋದಾಗಿರ್ಬೋದು, ಅಲಂಕಾರಿಕ ವಸ್ತುಗಳನ್ನು ಮಾಡೋದಾಗಿರ್ಬೋದು, ಅದರ ಲಾಭಗಳು ಇಟ್ಟಿಗೆ ತಯಾರಿಸೋದಾಗಿರ್ಬೋದು, ಕಾಂಪೌಂಡ್ ಮಾಡೋದಾಗಿರ್ಬೋದು, ಇವೆಲ್ಲವೂ. ಹಂಗಾಗಿ ಲಾಭ ಪಡೆಯಲಿಕ್ಕೆ ಒಬ್ಬ ಉದ್ದಿಮೆದಾರ ಕಷ್ಟಪಟ್ಟು ತಾನು ಬಂಡವಾಳವನ್ನು ತೊಡಗಿಸಿ ಹೆಚ್ಚು ಸಾಮರ್ಥ್ಯನ ಬುದ್ಧಿಶಕ್ತಿಗಳನ್ನು ಉಪಯೋಗಿಸಿ ಆ ಉದ್ದಿಮೆಯನ್ನು ಮುನ್ನಡೆಸ್ತಕ್ಕಂಥ ಸಾಮರ್ಥ್ಯವನ್ನು ರೂಢಿಸಿಕೊಳ್ಳೋದನ್ನು ನಾವು ಉದ್ಯಮಗಾರಿಕೆ ಅಂತೇಳಿ ಕರಿತೀವಿ. ಇಲ್ಲಿ ಸಂಘಟನೆ ಮಾಡೋದ್ರಿಂದ ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಟೀಮ್ ಒಂದು ಹಲವಾರು ಕೆಲಸ, ಮಾರುಕಟ್ಟೆಯಲ್ಲಿ ಲಾಭನೂ ಇರ್ತದೆ, ನಷ್ಟನೂ ಇರ್ತದೆ. ಈಗ ತರಕಾರಿ ಆಗಿರ್ಬೋದು, ಒಂದು ಅಂಗಡಿ, ಸಣ್ಣ ಉದ್ಯಮ, ಚಿಕ್ಕ ಅಂಗಡಿ, ಗೂಡಂಗಡಿ ಇಟ್ಕೊಂಡು ಅದರ ಲಾಭ ಗಳಿಸಬೇಕಾಗಿದೆ. ಸೊ ಅದು ಈ ರೀತಿ. ಸೊ ಹಿಂಗೆ ಅನೇಕ ಕಷ್ಟ. ಈಗ ಒಬ್ಬ ಮನುಷ್ಯ ತಾನು ಯೋಜಿಸುವ ನಿರ್ದಿಷ್ಟ ಕೆಲಸಗಳಿಗೆ ಬಂಡವಾಳವನ್ನು ತೊಡಗಿಸಿ ತಾನು ಯೋಜಿಸುವ ಮತ್ತು ಪ್ರವೃತ್ತಿ ಕಾರ್ಯವಾಗಿದ್ದು ವ್ಯಾಪಾರ ಸಂಸ್ಥೆಯಲ್ಲಾಗಲಿ ಅಥವಾ ಸರ್ಕಾರದಲ್ಲಾಗಲಿ ಅಥವಾ ಯಾವುದೇ ಕ್ಷೇತ್ರದ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಾಗಲಿ ಅಥವಾ ವೈಜ್ಞಾನಿಕ ಕ್ಷೇತ್ರದಲ್ಲಾಗಲಿ ತಾಂತ್ರಿಕತೆಯನ್ನು, ತಂತ್ರಜ್ಞಾನವನ್ನು, ತನ್ನ ಪರಿಣತಿಯನ್ನು ಉಪಯೋಗಿಸಿ ಅಲ್ಲಿ ಲಾಭವನ್ನು ಗಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ರೈತನು ಅಷ್ಟೇ ತಾನು ಬಂಡವಾಳವನ್ನು ಹೊಲದಲ್ಲಿ ಬೋರ್ ಕೊಡಿಸಿ ತರಕಾರಿ ಬೆಳೆದು ಅಧಿಕ ಲಾಭ ಗಳಿಸಲಿಕ್ಕೆ ಪ್ರಯತ್ನ, ಅಥವಾ ತೋಟ ಮಾಡೋದಾಗಿರ್ಬೋದು. ಹೀಗೆ ಬೇರೆಯವರಿಂದ ಗೊಂದಲಮಯ ವಿರೋಧ ಮತ್ತು ಅಸ್ತವ್ಯಸ್ತದಿಂದ ಕೂಡಿದ ಅವಕಾಶಗಳನ್ನು ಗುರುತಿಸಿ ಹೊಸ ಹೊಂದುವಂತಹ ಕಾರ್ಯಕ್ಷೇತ್ರಗಳನ್ನು ಹುಡುಕಿಕೊಳ್ಳುವಂತಹ ಸಾಹಸಮಯ ಕೆಲಸವನ್ನು ಉದ್ಯಮಗಾರಿಕೆ ಅಂತ ಕರೀತಾರೆ. ಇದರ ಗುಣಲಕ್ಷಣಗಳು ನೋಡಿದ್ರೆ ಮೊದಲನೇದಾಗಿ ಸೃಜನಾತ್ಮಕತೆ. ಉದ್ಯಮಗಾರಿಕೆ ಉದಾಹರಣೆ ಪೇಪರ್ ತಯಾರಿಸೋದು ಒಂದು ಉದ್ಯಮ. ಇವತ್ತು ಪ್ಲಾಸ್ಟಿಕ್ ಅಂತಕ್ಕಂಥದ್ದು ಬಂದಿರೋದ್ರಿಂದ ಪೇಪರ್ ತಯಾರಿಸುವಂಥ ಉದ್ಯಮ ಏನಾಗ್ತದೆ ಅಂತಂದರೆ ಹೊಸ ಹೊಸ ಕ್ಷೇತ್ರಗಳಲ್ಲಿ ಸಂಶೋಧನೆಯನ್ನು ಮಾಡ್ತದೆ. ಅಥವಾ ಅಡಿಕೆಯಿಂದ ಹಾಳೆ ತಯಾರಿಸ್ತದೆ, ಪ್ಲೇಟ್ ತಯಾರಿಸ್ತದೆ, ಅಥವಾ ಬಟ್ಲು ತಯಾರಿಸ್ತದೆ. ಇವೆಲ್ಲವುಗಳನ್ನು ನಾವು ಮಾಡ್ತೀವಿ. ಹೀಗೆ ಇದೊಂದು ಉದ್ಯಮ. ಮಾರುಕಟ್ಟೆಯಲ್ಲಿ ಯಾವ್ಯಾವ ವಿಭಿನ್ನ ವಸ್ತುಗಳು ಉತ್ಪಾದನೆ ಬರ್ತದೆ ಅದನ್ನು ನೋಡಿ ಆ ರೀತಿ ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು. ಮತ್ತೆ ನಿರಂತರವಾಗಿ ಇಲ್ಲಿ ಕ್ರಿಯಾತ್ಮಕವಾಗಿ ಕೆಲಸ ಮಾಡಬೇಕು. ಕ್ರಿಯಾತ್ಮಕವಾಗಿ ಕೆಲಸವನ್ನು ಮಾಡ್ತಾರೆ. ಬೇರೆ ಬೇರೆ ಮಾದರಿ, ನವೀನ ಮಾದರಿ ತಳಿಗಳನ್ನು ಉತ್ಪಾದನೆ ಮಾಡಿ ವಿಭಿನ್ನ ಶೈಲಿಯಲ್ಲಿ ಬಟ್ಟೆ ಉದ್ಯಮ ನೋಡ್ತಾ ಇದ್ದಾರೆ. ವಿಭಿನ್ನ ಶೈಲಿಯಲ್ಲಿ ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಬದಲಾವಣೆ ಮಾಡಿ ಕ್ರಿಯಾತ್ಮಕತೆ. ಮತ್ತೆ ತಾಂಡವನ್ನು ಮಾಡ್ತಕ್ಕಂಥದ್ದು. ತಾಂಡ, ಟೀಮ್ ವರ್ಕ್ ಅಂತ ಹೇಳಿ ತಂಡದ ಕೆಲಸ. ಕೇವಲ ಬಂಡವಾಳ ಇದ್ದಷ್ಟೇ ಸಾಲದಲ್ಲಿ ಶ್ರಮ ಅಂತಕ್ಕಂಥದ್ದು, ಕೂಲಿ ಕಾರ್ಮಿಕರು ಬೇಕಾಗ್ತಕ್ಕಂಥದ್ದು, ಅವ್ರ ಬೆಂಬಲ ಬೇಕಾಗ್ತದೆ. ತಂಡದ ಕೆಲಸ. ಮತ್ತೆ ಏನಾದರೂ ಸಮಸ್ಯೆಗಳು ಬರ್ತದೆ, ಪವರ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಕಾರ್ಮಿಕ ಸಮಸ್ಯೆ ಆಗಿರ್ಬೋದು, ಅಥವಾ ಸಂಘಟನೆ ಸಮಸ್ಯೆ ಆಗಿರ್ಬೋದು, ಅವುಗಳಿಗೆ ಪರಿಹಾರ
ಪರಿಹಾರ ಕಂಡುಕೊಳ್ತಕ್ಕಂಥದ್ದಾಗಿರ್ಬೋದು. ಮತ್ತೆ ಒಂದು ವೇಳೆ ಹಾಗೆ ಬಂಡವಾಳಕ್ಕೆ ಸರಿಯಾದ ಲಾಭ ಬರಲಿಲ್ಲ ಅಂತಂದ್ರೆ ನಷ್ಟವನ್ನು ಕೂಡ ಭರಿಸಲಿಕ್ಕೆ ಸಿದ್ಧತೆ ಇರಬೇಕು. ನಷ್ಟ ಭರಿಸಲಿಕ್ಕೆ ಸಿದ್ಧತೆ ಉದ್ಯಮಗಾರಿಕೆ ಪ್ರಮುಖ ಲಕ್ಷಣ. ನಷ್ಟ ಭರಿತಕ್ಕೆ ಈಗ ಹೈನೋದ್ಯಮ ಡೈರಿ ತೆಗಿತೀವಿ, ಗ್ರಾಹಕ ಸರಿಯಾಗಿ ಅವನ್ನೇನು ಹಾಲು ಪೂರೈಕೆ ಮಾಡೋದಿಲ್ಲ, ಕೆಲವೊಂದು ನಷ್ಟವನ್ನು ಅನುಭವಿಸಬೇಕಾಗ್ತದೆ. ಮತ್ತೆ ವಚನ ಬರುತ್ತೆ, ಮಾತಿ ತಕ್ಕಂತೆ ನಡ್ಕೋಬೇಕು. ಒಪ್ಪಂದ ಮಾಡಿಕೊಂಡಿರ್ತಕ್ಕಂಥ ವಚನ ಬದ್ಧತೆ, ವಚನ ಬದ್ಧತೆ ಅರ್ಥ ಆಯ್ತಾ. ಲಾಸ್ ಆಗ್ತದೆ ಮುಚ್ಕೊಂಡು ಕಾರ್ಮಿಕರನ್ನ ಬೀದಿ ಪಾಲು ಮಾಡ್ತಕ್ಕಂಥ ಅವ್ರಿಗೆ ಮಾತು ಕೊಟ್ಟಿರು. ಇಷ್ಟೆಲ್ಲಪ್ಪ ಈ ಇವರು ಕೊರೋನಾ ಬಂದು ಎಷ್ಟೋ ಕೈಗಾರಿಕೆಗಳು ಮುಚ್ಚಾಗಿರ್ತಕ್ಕಂಥ ನೋಡ್ತಾರೆ. ಹಾಗಾಗಿ ವಚನ ಬದ್ಧತೆ ಆಗಿರ್ಬೋದು. ಮತ್ತೆ ಹೊಸ ಹೊಸ ಮಾದರಿಯ ವಿಧಾನಗಳನ್ನ ಅಳವಡಿಸಿಕೊಳ್ಳತಕ್ಕಂಥದ್ದು, ಹೊಸ ಪದ್ಧತಿಯನ್ನ ಅಳವಡಿಕೆ, ಹೊಸ ಪದ್ಧತಿ ಅಳವಡಿಕೆ ಮಾಡಬಹುದು. ಹೊಸ ಪದ್ಧತಿಯನ್ನ ಅಳವಡಿಕೆ ಮಾಡಿಕೊಳ್ತಕ್ಕಂಥದ್ದಾಗಿರ್ಬೋದು. ಮತ್ತೆ ನಾಯಕತ್ವದ ಗುಣ, ಇಂಟರಾಗಿ ನಾಯಕತ್ವ ಗುಣ ಅಂತಕ್ಕಂಥದ್ದಾಗಿರ್ಬೋದು. ಆಮೇಲೆ ಇನ್ನು ಅಂತಂದ್ರೆ ಪ್ರಚೋದನೆಯ ಸಾಧನೆ. ಈಗ ಉದಾಹರಣೆ ಪಕ್ಕದ ಉದ್ಯಮ ಅಂತಂದ್ರೆ ಎಷ್ಟು ಲಾಭ ಗಳಿಸ್ತಾ ಇರ್ತಾರೆ, ಆಗ ನಾನು ಸುಮ್ಮನೆ ಇರೋಕ್ಕಾಗಲ್ಲ. ಪ್ರಚೋದನೆಯ ಸಾಧನೆ, ಇನ್ಸೆಂಟಿವ್ಸ್ ಅಂತ ಇರ್ತದೆ. ಇವೆಲ್ಲವೂ ಮಾರ್ಕೆಟಲ್ಲಿ ವಿಭಿನ್ನ ಶೈಲಿಯಲ್ಲಿ ವಿಭಿನ್ನ ಮಾದರಿಯಲ್ಲಿ ವಸ್ತುಗಳು, ಮೊಬೈಲ್ ಅಂತ ನೋಡ್ತಾ ಇದ್ದೀವಿ, ಚೈನೀಸ್ ಎಷ್ಟು ಬರ್ತಾ ಇದೆ. ಅಂದ್ರೆ ಸರ್ವೈವ್ ಆಗಬೇಕು ಅಂತಂದ್ರೆ ಇವತ್ತು ಏನು ಡಾರ್ವಿನ್ ಹೇಳಿದ, ವಿಕಾಸವಾದದಲ್ಲಿ ಬಲವಿದ್ದವನೇ ಬದುಕಬಲ್ಲ, ಬಲಿಷ್ಠನಾದವನೇ ಉಳಿಯಬಲ್ಲ, ಸರ್ವೈವಲ್ ಆಫ್ ಫಿಟೆಸ್ಟ್. ಹಂಗೆ ಇಲ್ಲಿ ಕೈಗಾರಿಕೆಗಳು ಬೆಳ್ಕೋಬೇಕು ಅಂತಂದ್ರೆ ಹೊಸದಾದ ತಂತ್ರಜ್ಞಾನ ಆಡಿಸಬೇಕು. ಮತ್ತೆ ಕೊನೆಗೆ ನನ್ನ ನಿರ್ದಿಷ್ಟಪಡಿಸಿದ ಗುರಿಯನ್ನ ಮುಟ್ಟಬೇಕಾದ್ರೆ ಅವನು ಕೂಡ ಪ್ರಯತ್ನ ಮಾಡ್ತಾನೆ. ಗುರಿ ಮುಟ್ಟುವಿಕೆ ಅಂತ ಹೇಳ್ಬೋದು. ಕೊನೆಗೆ ಆತ್ಮವಿಶ್ವಾಸವಿದೆ. ನನ್ನ ಆಯ್ಕೆ ಬಂಡವಾಳಕ್ಕೆ ಸರಿಯಾದಂತಹ ದಿಕ್ಕಿನಲ್ಲಿ ಲಾಭ ಗಳಿಸಲಿಕ್ಕೆ ಸಾಧ್ಯತೆ ಇದೆ ಎನ್ನುವುದನ್ನು ನಮ್ಮ ಶಾಲೆಯ ಸ್ಥಾಪನೆ ಮಾಡಬೇಕಾದ್ರೆ ಅನೇಕ ಎಡವಟ್ಟುಗಳು ಬರ್ತವೆ. ಸ್ಥಳೀಯ ಸಹಕಾರ ಬೇಕಾಗ್ತದೆ, ವಿದ್ಯಾರ್ಥಿಗಳ ಸಂಖ್ಯೆ ಮುಖ್ಯವಾಗಿ ಬೇಕಾಗ್ತದೆ. ಮತ್ತೆ ಇಲ್ಲಿ ಎಲ್ಲ ಟೀಮ್ ವರ್ಕ್, ಹೆಡ್ ಮಾಸ್ಟರ್, ಅಸಿಸ್ಟೆಂಟ್ ಟೀಚರ್, ಪ್ಯೂನ್, ಅಟೆಂಡರ್ ಎಲ್ಲರೂ ಹೀಗೆ ಇದು ಕೂಡ ಒಂದು ಉದ್ಯಮ, ಶೈಕ್ಷಣಿಕ ಕ್ಷೇತ್ರ. ಹೀಗೆ ಉದ್ದಿಮೆ ಅಂದರೆ ಕೇವಲ ಶಿಕ್ಷಣ ಕ್ಷೇತ್ರ ಅಷ್ಟೇ ಅಲ್ಲ, ಕೃಷಿ ಕ್ಷೇತ್ರ, ಕೈಗಾರಿಕಾ ಕ್ಷೇತ್ರ, ಆರ್ಥಿಕ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ಇನ್ನೂ ಹಲವಾರು ಅಂಶಗಳು. ಸೊ ಇವು ಉದ್ಯಮಗಾರಿಕೆ ಪ್ರಮುಖ ಗುಣ ಲಕ್ಷಣಗಳು ಅಂತ ಹೇಳಿರ್ತಾರೆ. ಹಾಗಾದ್ರೆ ಉದ್ಯಮಿ ಯಾವ್ಯಾವ ಕಾರ್ಯಗಳನ್ನು ನಾವು ನಿರ್ವಹಿಸಬೇಕು? ಬಂಡವಾಳವನ್ನು ತೊಡಗಿಸುತ್ತೀವಿ, ಆದರೆ ಸಂಘಟನಾತ್ಮಕವಾಗಿ ನಾವು ನಿರೀಕ್ಷಿತ ಗುರಿಯನ್ನು ತಲುಪಬೇಕಂದ್ರೆ ಯಾರ್ಯಾರ ಸಂಪರ್ಕ ಇಟ್ಕೊಳ್ಬೇಕು, ಹೇಗೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು, ಹೇಗೆ ಮಾರ್ಪಾಡುಗಳನ್ನು ಮಾಡಬೇಕು, ನಷ್ಟ ಆದದನ್ನು ಹೇಗೆ ಸುಧಾರಿಸಬೇಕು, ಈ ರೀತಿ ಎಲ್ಲವನ್ನೂ ಕೂಡ ಉದ್ಯಮಿಗಳು ಕಾರ್ಯವನ್ನು ನಿರ್ವಹಿಸಬೇಕು. ಮೊದಲನೇದು ಉದ್ಯಮಿಯ ಪ್ರಮುಖ ಕಾರ್ಯ ಅಂತಂದ್ರೆ ವ್ಯಾಪಾರ ಚಟುವಟಿಕೆಗಳನ್ನು ಅನೇಕ ಯೋಜನೆಗಳ ಮೂಲಕ ಪ್ರಾರಂಭ ಮಾಡಿ ಸಂಘಟನೆಯಿಂದ ಅವನು ಅವುಗಳನ್ನು ಪ್ಲಾನ್ ಮೂಲಕ ಸಕ್ಸಸ್ಸನ್ನು ಸಾಧಿಸಬೇಕು. ಸಂಘಟನಾತ್ಮಕ ಚಟುವಟಿಕೆ ಉದ್ಯಮೀಯ ಕಾರ್ಯ, ಸಂಘಟನಾತ್ಮಕ ಚಟುವಟಿಕೆ ಮೊದಲು. ಎರಡನೇದು ಉತ್ಪಾದನಾಂಗಗಳನ್ನು ಸಂಯೋಜಿಸಬೇಕು. ನನಗಾಗಲೇ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಇವುಗಳನ್ನು ಎಲ್ಲವೂ ಕೂಡ ಇರಬೇಕು. ನೀರಾವರಿ ಅಂತ ಮಾಡ್ಬೇಕಂದ್ರೆ ಇಷ್ಟು ಎಕರೆ ಜಮೀನು ಇರಬೇಕು, ಅದು ವಿಸ್ತಾರ ಮಾಡೋಕ್ಕೆ ಅನುಕೂಲ ಆಗಿರಬೇಕು. ಅದು ತೋಟಗಾರಿಕೆ ಅಂತಕ್ಕಂಥದ್ದು ನಡೆಸೋಕ್ಕೆ ಅಂತಂದರೆ ಬಂಡವಾಳ ತೊಡಗಿಸೋದಕ್ಕೆ ಸಾರ್ಥಕವಾಗಿರುವಂತಹ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕಾಗ್ತದೆ. ಹೀಗೆ ಉದ್ಯಮಿಯ ಕೆಲಸ ಮೊದಲನೇದು ಸಂಘಟನಾತ್ಮಕ ಚಟುವಟಿಕೆ, ಎರಡನೇದು ಉತ್ಪಾದನೆಗಳನ್ನು ಸಂಯೋಜಿಸೋದು, ಮೂರು ಉದ್ಯಮಗಾರ ಉತ್ಪಾದಿಸಿದಂತಹ ವಸ್ತುಗಳ ಬಗ್ಗೆ ತಾಂತ್ರಿಕ ಮಾರುಕಟ್ಟೆ ಹಾಗೂ ಉದ್ಯೋಗಗಳ ಲಭ್ಯತೆಯ ಬಗ್ಗೆ ಜ್ಞಾನ ಇದೆ. ಇಂತಿಷ್ಟು ಕ್ಷೇತ್ರದಲ್ಲಿ ಇಂತಿಷ್ಟು ದುಡಿದ್ರೆ ಹಿಂಗೆ ಲಾಭ ಆಗುತ್ತೆ. ಈಗ ಮಾರ್ಕೆಟ್ನಲ್ಲಿ ಬೆಲೆ ಇರತಕ್ಕಂಥ ತರಕಾರಿಗಳನ್ನು ಬೆಳೆದ್ರೆ ಟೊಮಾಟೊ, ಈರುಳ್ಳಿ, ಬೀನ್ಸ್ ಈ ರೀತಿ ತರಕಾರಿ. ಮತ್ತೆ ಉದ್ಯಮಿ ಎಲ್ಲ ಅಂಶಗಳನ್ನು ಸಮಂಜಸವಾಗಿ ಸಂಯೋಜಿಸಬೇಕು. ಎಲ್ಲ ಹಣಕಾಸಿನ ಅಂಶ ಇರ್ಬೋದು, ಆರ್ಥಿಕ ಅಂಶ ಇರ್ಬೋದು, ಸಾಮಾಜಿಕ ಅಂಶ ಇರ್ಬೋದು, ಮತ್ತು ವೈಜ್ಞಾನಿಕ ಮತ್ತು ಇದರ ಎಲ್ಲ ಅಂಶಗಳನ್ನು ಪರಿಗಣಿಸಬೇಕಾಗ್ತದೆ. ಮತ್ತು ಇದ್ರ ಜೊತೆಗೆ ಮೇಯ್ನ್ ಅಂತಂದರೆ ಬಡ್ಜೆಟ್, ಹಣಕಾಸಿನ ಆಯವ್ಯಯ.
ಆಯವ್ಯಯ ಅಂತಕ್ಕಂಥದ್ದನ್ನು ನಿಭಾಯಿಸ್ತಾರೆ. ಕೊನೆಗೆ ಮತ್ತೆ ಉದ್ಯಮಿ ಕಷ್ಟ ನಷ್ಟಗಳನ್ನು ಅನಿಶ್ಚಿತಗಳನ್ನು ಕೂಡ ಮಾರ್ಕೆಟ್ನಲ್ಲಿ ಲಾಸ್ ಆಗ್ತವೆ, ಅವುಗಳನ್ನು ಕೂಡ ಎದುರಿಸುವಂಥ ಸಾಮರ್ಥ್ಯ ಉದ್ಯಮಿಗೆ ಇರಬೇಕಾಗಿರ್ತದೆ. ನಷ್ಟ ಈಗಾಗಲೇ ಹೇಳಿದ್ದೇನೆ, ನಷ್ಟ ಲಾಸ್ ಆದರೆ ಇದು ಉದಾಹರಣೆ ನೋಡಿ. ಈಗ ಅಕ್ಸಾಲಿಗಳು ಬಂಗಾರದ ಅಂಗಡಿ ಇಡ್ತಾರೆ, ಅಲ್ಲಿ ವ್ಯವಹಾರ ಕ್ಷೇತ್ರದಲ್ಲಿ ಲಾಭಗಳಿರುತ್ತೆ, ಹಾಗೆ ಬಂಡವಾಳಕ್ಕೆ ಒಂದು ಲಾಭದಾಯಕ ಪ್ರಯತ್ನ ಮಾಡ್ತಾ ಇರ್ತಾರೆ. ಮತ್ತೆ ಕೆಲವೊಮ್ಮೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಚಿನ್ನದ ಬೆಲೆಗಳು ಏರಿಳಿತಗಳಾಗ್ತವೆ, ಅವನ್ನೆಲ್ಲ ಒರೆಸ್ಬೇಕಿತ್ತು ನೋಡ್ತೀವಿ. ಹಾಗೆ ನಷ್ಟ ಬರೀತಕ್ಕಿದೆ. ಮತ್ತೆ ಹೊಸ ಹೊಸ ವಿಧಾನಗಳನ್ನು ನಾವು ನೋಡಿ ತರ್ತಾನೆ ಯಾರೋ ಉದ್ಯಮಿ, ಹಣಕಾಸಿನ ವ್ಯವಸ್ಥೆ ಎದುರಿಸ್ತಾನೆ, ಕಷ್ಟ ನಷ್ಟಗಳನ್ನು ಅನಿಶ್ಚಿತತೆ ಎದುರಿಸ್ತಾನೆ, ಮತ್ತೆ ವ್ಯಾಪಾರದ ಮಾರ್ಗಗಳನ್ನು ತಿಳಿಸಿ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಕಾರ್ಯಗತಗೊಳಿಸುವಲ್ಲಿ ಮಾರ್ಗದರ್ಶನವನ್ನು ಮಾಡ್ತಾರೆ. ಅಂದರೆ ವಿವಿಧ ರೀತಿಯ ಬ್ರಾಂಡ್ಗಳಲ್ಲಿ ಉತ್ಪಾದನೆ ಆಗ್ತಾರೆ ವಸ್ತುಗಳು. ಈಗ ಬಟ್ಟೆ ವ್ಯಾಪಾರಿ, ಬಟ್ಟೆ ಅಂಗಡಿಗಳು, ಕರಕುಶಲ ವಸ್ತು ತಯಾರಿಸತಕ್ಕಂಥ ಅಂಗಡಿಗಳು, ಸಿದ್ಧ ಉಡುಪು ತಯಾರಿಸತಕ್ಕಂಥ ರೆಡಿಮೇಡ್ ಫ್ಯಾಕ್ಟರಿಗಳಿವೆ, ಅಥವಾ ಧಾನ್ಯಗಳನ್ನು ಕ್ಲೀನ್ ಮಾಡ್ತಕ್ಕಂತಹ ಫ್ಯಾಕ್ಟರಿಗಳಾಗಿವೆ, ಎಣ್ಣೆಯನ್ನು ಉತ್ಪಾದನೆ ಮಾಡತಕ್ಕಂಥ ಮಿಲ್ಗಳಾಗಿವೆ, ಅಥವಾ ಇತರೆ ವಸ್ತುಗಳನ್ನು ತಯಾರಿಸತಕ್ಕಂಥ ಸಾಮಿಲ್ಗಳಾಗಿವೆ, ವುಡ್ ಫ್ಯಾಕ್ಟರಿಗಳು. ಹೀಗೆ ಎಲ್ಲವೂ ಕೂಡ ಇಲ್ಲಿ ಉದ್ಯಮಗಾರಿಕೆ ಅಂತಕ್ಕಂಥದ್ದು ಎಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾನು ನೋಡ್ತೀನಿ. ಈಗ ಸಾಮಿಲ್ ಅಂತಂದರೆ ಬರೀ ಊಟ ಸಿಗುತ್ತೆ ಅಂತ ತಂದು ಕಟ್ ಮಾಡಿ ಪ್ಲಾನಿಂಗ್ ಮಾಡಿ ಅಷ್ಟೇ ಮುಖ್ಯ. ಅವನಿಗೆ ಬೆಂಬಲ ಬೇಕು, ಯಾರು ಕಾರ್ಪೆಂಟರ್ ಬೇಕಾಗ್ತದೆ, ಗ್ರಾಹಕರು ಬೇಕಾಗ್ತದೆ, ಕಚ್ಚಾ ವಸ್ತು ದೊರಕಬೇಕಾಗಿರುತ್ತೆ, ಶಕ್ತಿ ಸಂಪನ್ಮೂಲಗಳು ಬೇಕಾಗಿರುತ್ತೆ, ಮಾರುಕಟ್ಟೆಗೆ ಹತ್ತಿರ ಆಗಿರ್ತಕ್ಕಂಥ ಇವೆಲ್ಲವೂ ಕೂಡ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಿಂಗೆ ಉದ್ಯಮಗಾರಿಕೆ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟ ಚಟುವಟಿಕೆಗಳನ್ನು ಸಂಘಟನಾತ್ಮಕವಾಗಿ ಕೈಗೊಂಡು ನಿರ್ದಿಷ್ಟ ಗುರಿಯನ್ನು ತಲುಪತಕ್ಕಂತಹ ಒಂದು ಸೃಜನಾತ್ಮಕವಾದಂತಹ ಕೆಲಸ, ಅವೆಲ್ಲವೂ ಕಾರ್ಯಗಳನ್ನು ಉದ್ಯಮಿ ಮಾಡಬೇಕು. ಇನ್ನು ಉದ್ಯಮಿಯ ಪಾತ್ರ ಅಥವಾ ಪ್ರಾಮುಖ್ಯತೆ ಏನು ಮಾಡ್ತಾನೆ? ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇವತ್ತು ಎಲ್ಲರೂ ಪರಿಣತರಾಗಿರ್ತಾರೆ. ತಾಂತ್ರಿಕವಾಗಿ ಇವತ್ತು ಮೊಬೈಲ್ ಅಂತಕ್ಕಂಥದ್ದು ಬಂದಿರೋದ್ರಿಂದ ಅನೇಕ ವಸ್ತುಗಳ ಇವತ್ತು ಮಾರುಕಟ್ಟೆಯಲ್ಲಿ ಉತ್ಪಾದನೆಗೆ ಬರ್ತದೆ. ವಿಭಿನ್ನ ವಿಶೇಷ ಮತ್ತು ವಿಶಿಷ್ಟ ಸ್ವರೂಪದ ವಸ್ತುಗಳ ಉತ್ಪಾದನೆ ನಾವೀನ್ಯತೆಯಿಂದ ಕೂಡಿರ್ತದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇವತ್ತು ಬದಲಾವಣೆ ಮಾಡ್ತಾರೆ. ಹಾಗಾಗಿ ಆ ಅನುಪಯುಕ್ತವಾದಂತಹ ಉಳಿತಾಯಗಳನ್ನು ಉದ್ಯಮಿ ಮಾಡಬೇಕು, ಬಂಡವಾಳ ರೂಪದಲ್ಲಿ ಸಂಗ್ರಹಿಸಿ ಆ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿ. ಈಗ ಶುಗರ್ ಫ್ಯಾಕ್ಟ್ರಿ, ಕಬ್ಬು ಉತ್ಪಾದನೆ ಮಾಡಿ, ಬೆಲ್ಲ, ಸಕ್ಕರೆ ಇಷ್ಟೇ ಅಲ್ಲ, ಇವತ್ತು ಇಥನಾಲ್ ತಯಾರಿಸ್ಬೋದು, ವಿದ್ಯುತ್ತನ್ನು ತಯಾರಿಸ್ಬೋದು, ಮತ್ತೆ ಮದ್ಯಪಾನವನ್ನು ತಯಾರಿಸ್ಬೋದು. ಹೀಗೆ ಇತರೇ ಅನುಪಯುಕ್ತ ವಸ್ತುಗಳಿಂದ ಮತ್ತೆ ಕಾಗದ ತಯಾರಿಸ್ತಾರೆ. ಇದು ಮತ್ತೆ ಶಕ್ತಿ ಸಂಪನ್ಮೂಲ ಇಂಧನವನ್ನು ಉತ್ಪಾದಿಸಬಹುದು, ಕರೆಂಟ್ ಪವರ್ ಸಪ್ಲೈ ಮಾಡಬಹುದು. ಇವು ಎಲ್ಲವನ್ನು ನಾವು ಉದ್ಯಮಗಾರಿಕೆಯಲ್ಲಿ ತಿಳ್ಕೋಬೇಕು. ಎರಡನೇದು, ಸ್ವಯಂ ಉದ್ಯೋಗಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳು ಕುಶಲಕರ್ಮಿಗಳಿಗೆ, ತಾಂತ್ರಿಕ ಯೋಗ್ಯತೆಯನ್ನು ಉಳ್ಳವರಿಗೆ, ಕಸುಬುದಾರರಿಗೆ ಅನೇಕ ಉದ್ಯೋಗಗಳನ್ನು ಕೊಡಬೇಕು. ಉದಾಹರಣೆ ಈಗ ಬಳ್ಳಾರಿ, ಸಂಡೂರು ಸುತ್ತಮುತ್ತ ಕಬ್ಬಿಣದಲ್ಲಿ ಸಿಗ್ತದೆ, ಅಲ್ಲಿ ಐರನ್ ಅಂಡ್ ಓವರ್ ಫ್ಯಾಕ್ಟರೀಸ್, ಮೆದುಕು ಕಬ್ಬಿಣ ತಯಾರಿಕೆಗಳಿವೆ. ಅಂಥವು ತಂತ್ರಜ್ಞಾನಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥದ್ದಾಗಿದೆ. ಮತ್ತೆ ಮೂರನೇದಾಗಿ, ಉದ್ಯಮಿಗಳು ದೇಶದ ನಿವ್ವಳ ಉತ್ಪನ್ನ ಅಂತ, ದೇಶದ ನಿವ್ವಳ ಉತ್ಪನ್ನ GDP ಮತ್ತು ದೇಶದ NNP, ನೆಟ್ ನ್ಯಾಷನಲ್ ಪ್ರಾಡಕ್ಟ್, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ಆಂತರಿಕ ಉತ್ಪನ್ನ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ಒಟ್ಟು ಆಂತರಿಕ ಉತ್ಪನ್ನ ಮತ್ತು ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ಇವುಗಳನ್ನು ಹೆಚ್ಚಿಸುವುದೇ ಪ್ರಧಾನ ಪಾತ್ರವನ್ನು ಯಾರೋ ಉದ್ಯಮಗಳು ನಡೆಸ್ತಕ್ಕಂಥದ್ದನ್ನು ನೋಡ್ತೀವಿ. ಜೊತೆಗೆ ತಲಾವರಮಾನ, ವ್ಯಕ್ತಿಗಳ ತಲಾವರಮಾನ, ಜೀವನ ಮಟ್ಟದ ಸುಧಾರಣೆ ಸಹಾಯಕ ಆಗಿರ್ತಕ್ಕಂಥ ನೋಡ್ತೀವಿ. ನಾಲ್ಕನೇದಾಗಿ, ಉದ್ಯಮಿಗಳು ಬಂಡವಾಳ ಹಾಗೂ ಕೌಶಲ್ಯವನ್ನು ಪ್ರಯೋಜನಕಾರಿಯಾಗಿ ಒಟ್ಟುಗೂಡಿಸಿ ಹೊಸ ವಸ್ತು ಹಾಗೂ ಸೇವೆಗಳನ್ನು ಈ ಮಾರುಕಟ್ಟೆಗೆ ತಂದು ಅದನ್ನು ರೂಢಿಗತವಾಗಿ ರೂಪಿಸ್ತಕ್ಕಂಥ ಜವಾಬ್ದಾರಿಯನ್ನು ಅವರು ಹೊಂದಿರತಕ್ಕಂಥದ್ದನ್ನು ನೋಡ್ತೀವಿ. ನೆಕ್ಸ್ಟ್, ಉದ್ಯಮಿಗಳು ವಸ್ತುಗಳನ್ನು ಕಡಿಮೆ ದರದಲ್ಲಿ ಜನರಿಗೆ ಒದಗಿಸಿ ಅವರ ಜೀವನ ಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ.
ಇದು ಉದ್ಯಮಿಗಳ ಪ್ರಮುಖ ಪಾತ್ರದಲ್ಲಿ ಬರ್ತಕ್ಕಂತಹ ಒಂದು ಮುಖ್ಯ ಅಂಶ. ಹಾಗೆ ಇನ್ನೊಂದು ಅಂತಂದ್ರೆ ಯಾವುದಪ್ಪ ಅಂತಂದ್ರೆ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸ್ತಾರೆ ಯಾರು ಉದ್ಯಮಿಗಳು. ಇವತ್ತು ನೋಡಿ ಬಂಡವಾಳ ಕ್ಷೇತ್ರದಲ್ಲಿ ತೊಡಗಿಸಿ ಹಲವಾರು ಹೊಸ ಹೊಸ ನಾವೀನ ಮಾದರಿಯ ಕೌಶಲ್ಯಗಳನ್ನು ಅಳವಡಿಸಿಕೊಂಡು ಉತ್ಪಾದನೆ ಮಾಡ್ತಕ್ಕಂಥದ್ದಕ್ಕೆ ಕೈ ಹಾಕ್ತಾರೆ ಯಾರು ಬಂಡವಾಳಶಾಹಿ. ಆಮೇಲೆ ಪ್ರಾಂತೀಯ ತಾರತಮ್ಯಗಳನ್ನು ಗ್ರಾಮಾಂತರ ಪ್ರದೇಶದಲ್ಲಿ ಹೋಗಲಾಡಿಸಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಅವರಿಗೆ ಮೇನ್ ಬೇಕಾಗಿರ್ತಕ್ಕಂಥ ಉದ್ಯಮಿಗಳಿಗೆ ಭೂಮಿ, ಸರ್ಕಾರದಿಂದ ಸೌಲಭ್ಯಗಳು ಮತ್ತು ವಿದ್ಯುತ್ ಸೌಕರ್ಯಗಳು, ಮತ್ತೆ ಉದ್ಯಮಿಗಳು ಆದಾಯ ಸಂಪತ್ತಿನ ಕೇಂದ್ರೀಕರಣವನ್ನು ಕಡಿಮೆ ಮಾಡಿ ಗ್ರಾಮೀಣ ಪ್ರದೇಶದ ನಿರುದ್ಯೋಗವನ್ನು ನಿರ್ಮೂಲನೆ ಮಾಡ್ತಾರೆ ಮುಖ್ಯವಾಗಿ. ಮತ್ತೆ ಏನ್ ಮಾಡ್ತಾರೆ, ಇಲ್ಲಿಂದ ಉದ್ಯಮಿಗಳು ಸ್ಥಳೀಯ ಮಟ್ಟದಲ್ಲಿ ಸಿಗ್ತಕ್ಕಂಥ ಕಚ್ಚಾ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ಉತ್ಪಾದನೆಯಲ್ಲಿ ತೊಡಗಿಸಿ ಸಿದ್ಧವಸ್ತುಗಳನ್ನು ಪರಿವರ್ತನೆ ಮಾಡಿ ರಫ್ತು ಪ್ರಮಾಣವನ್ನು ಹೆಚ್ಚಿಸ್ತಾರೆ. ಇಲ್ಲಿನ ಜನ ಕೌಶಲ್ಯ ಅರ್ಥ ಆಯ್ತಾ. ನೆಕ್ಸ್ಟ್ ಕೊನೆಯದಾಗಿ ಉದ್ಯಮಿಗಳು ಈ ಉದ್ಯಮ ಕ್ಷೇತ್ರದಲ್ಲಿ ಹೊಸ ಹೊಸ ಬದಲಾವಣೆಗಳನ್ನು ತಂದು ಕೈಗಾರಿಕಾ ಕ್ಷೇತ್ರ ಅಂತಕ್ಕಂಥದ್ದು ವಿಸ್ತಾರ ಆಗೋದಕ್ಕೆ ಕೈ ಹಾಕ್ತಾರೆ. ಉದಾಹರಣೆ ನೋಡಿ, ಇವತ್ತು ಯಾವುದು ಮೊಬೈಲ್ ಕ್ಷೇತ್ರ, ಮೊಬೈಲ್ ಉತ್ಪಾದನೆ ಅದನ್ನು ರಿಪೇರಿ ಮಾಡ್ತಾರೆ ಇವು. ಹಾಗಾಗಿ ತಾಂತ್ರಿಕ ಜ್ಞಾನವನ್ನು ಹೆಚ್ಚು ಪ್ರಭಾವವನ್ನು ಪಡೆದಿರ್ತಕ್ಕಂಥ. ಮತ್ತು ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ತಂತ್ರಜ್ಞಾನದ ನೈಪುಣ್ಯತೆಯಿಂದ ವಿಭಿನ್ನ ಕ್ಷೇತ್ರಗಳಲ್ಲಿ ಹೊಸದಾಗಿ ಇವತ್ತು ಬಂಡವಾಳ ನೋಡಿ. ಉದಾಹರಣೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಪೊಲೀಸ್ ಕ್ಷೇತ್ರದಲ್ಲಿ ಹುಟ್ಟುಕೊಂಡಿರ್ತಕ್ಕಂಥ ಕೃತಕ ಬುದ್ಧಿವಂತಿಕೆ, ಸೈಬರ್ ಕ್ರೈಮ್ ಜಾಸ್ತಿ ಆಗ್ತದೆ. ಹೀಗೆ ಉದ್ಯಮಿಗಳು ಮಾರುಕಟ್ಟೆ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಧಾನ ಪಾತ್ರವನ್ನು ಹೊಂದಿದ್ರೂ ಸಹ ಅವರು ಇವತ್ತು ದೇಶದ ಅರ್ಥವ್ಯವಸ್ಥೆ ವಿಶ್ವದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಕಾಸವನ್ನು ರೂಪಿಸುವವರು ಕಾರಣೀಭೂತರಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ನೋಡಿ, ನಮ್ಮ ಭಾರತದಲ್ಲಿ ಅನೇಕ ಮೂಲ ಉದ್ಯೋಗಗಳು ಕೃಷಿ, ಗುಡಿ, ಗೃಹ ಕೈಗಾರಿಕೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಬಸ್ ಆಯಗಳನ್ನು ನೋಡಿ. ಚೈನಾದಲ್ಲಿ ಇಂಗ್ಲೆಂಡ್ ವಸ್ತು ಉಪಯೋಗ, ನಮ್ಮ ಭಾರತದಲ್ಲಿ ಮಣ್ಣಿನ ಮಾಡಿದ್ರು ಅವು ಮೂಲ ಗುಬ್ಬಲ್ಲ. ಇವತ್ತು ಅದ್ರ ಬಂದೇನಾಗಿದೆ, ಪ್ಲಾಸ್ಟಿಕ್ ಅಂತಕ್ಕಂಥದ್ದು ಬಂದಿರ್ತಕ್ಕಂಥದ್ದು. ಪ್ಲಾಸ್ಟಿಕ್ ಇಂದ ಎಲ್ಲ ವಸ್ತುಗಳನ್ನು ತಯಾರಿಸ್ತಕ್ಕಂಥದ್ದು ಗ್ಲಾಸ್, ಫೈಬರ್, ಸ್ಟೀಲ್, ಅಲ್ಯೂಮಿನಿಯಂ, ಕಾಪರ್, ತಾಮ್ರ, ವುಡ್ ಇವೆಲ್ಲ. ಮತ್ತು ಈಗ ನೋಡಿ ಮನೆಗಳಲ್ಲಿ ಇವತ್ತು ಮೊದಲೇ ಬಡಗಿ ಕಸಿ ಕಲ ಬಾಗಿಲು ಅವನ್ನೆಲ್ಲ ಕೆತ್ತಂತ ಬಳಸಿದ್ದಾರೆ. ಎಲ್ಲ ರೆಡಿಮೇಡ್, ಕ್ಲೌಡ್ ರೆಡಿಮೇಡ್ ಬಂದಿರ್ತಕ್ಕಂಥ ನೋಡ್ತಾರೆ. ಹಿಂಗೆ ಏನು ಉದ್ಯಮಿಗಳು ಕೈಗಾರಿಕಾ ಕ್ಷೇತ್ರದಲ್ಲಿ ವಿವಿಧ ಮಜಲುಗಳನ್ನು ಪತ್ತೆ ಹಚ್ಚಿ ಯಾವುದಕ್ಕೆ ಅನುಗುಣವಾಗಿ ಈ ಗ್ರಾಹಕರನ್ನು ಸೆಳೆಯತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀವಿ. ಮತ್ತು ಕ್ರಿಯಾತ್ಮಕ ಹಾಗೂ ಚಲನಾತ್ಮಕ ಸಮಾಜಗಳು ಇವತ್ತು ಅತಿ ಹೆಚ್ಚು ಉದ್ಯಮಿಗಳನ್ನು ಸಂಘಟನಾತ್ಮಕವಾಗಿ ರೂಢಿಸುವಲ್ಲಿ ಪ್ರಧಾನವಾದಂತಹ ಪಾತ್ರವನ್ನು ನಿರ್ವಹಿಸ್ತದೆ. ಅದಕ್ಕೆ ಉದ್ಯಮಿಗಳ ಸಾಮರ್ಥ್ಯ ಹಾಗೂ ಪ್ರಚೋದನೆ ಬಹಳ ಪ್ರಧಾನವಾದ. ಅಂದರೆ ಏನ್ ಮಾಡ್ತಾರೆ, ಹೊಸ ಹೊಸ ಅವಕಾಶಗಳನ್ನು ಹುಡುಕಿಕೊಂಡು ಹೋಗ್ತಕ್ಕಂಥ ಹೊಸ ಹೊಸ ಅವಕಾಶಗಳು. ಮೊದಲೆಲ್ಲ ಮಾಡ್ತೀವಿ, ಮರದಿಂದ ಕಿಟಕಿ, ಬಾಗಿಲು ಅದೆಲ್ಲ ಗ್ಲಾಸ್, ವುಡ್ ಫ್ರೇಮ್ ಬಂದಿರ್ತಕ್ಕಂಥ ನೋಡ್ತಾರೆ. ಸೊ ಹಾಗಾಗಿ ಈ ಹೊಸ ತಂತ್ರಜ್ಞಾನ, ಈಗ ಉದಾಹರಣೆಗೆ ಮನೆಗಳವರು ಕೂಡ ಕರೆಂಟ್ ಹೇಳ್ತಾರೆ, ನೀರು, ಪ್ಲಂಬರ್ ಕೆಲಸ ಇವೆಲ್ಲ ಹೊರಗೆ ಮಾಡಿ ಹೆಚ್ಚು ಸೂಕ್ಷ್ಮವಾಗಿ ಎಲ್ಲ ಒಂದು ಕಡೆ ಮಾಡ್ತಾರೆ. ಗ್ಯಾಸ್ ಎಲ್ಲ ಕೇಂದ್ರೀಕೃತ ವ್ಯವಸ್ಥೆ, ಗೋಡೆಗಳ ಮೂಲಕ ಪೈಪ್ ತಂದು ಕನೆಕ್ಷನ್ ಕೊಡ್ತಕ್ಕಂಥ ನೋಡ್ತಾರೆ. ಅನಾಹುತಗಳನ್ನು ತಪ್ಪಿಸ್ತಕ್ಕಂಥ ಹೊಸ ಸುಧಾರಣಾ ಮಾರ್ಗಗಳನ್ನು ನಾವು ನೋಡ್ಕೊಂಡಿರ್ತಕ್ಕಂಥದ್ದು. ಹೀಗೆ ಉದ್ಯಮ ಕ್ಷೇತ್ರ, ಉದ್ಯಮಗಾರಿಕೆ ವಿಶಾಲವಾಗಿ ಬೆಳೆದು ಪ್ರಮುಖ ಅಂಶ ಅಂದರೆ ಉದ್ಯಮಗಾರಿಕೆ. ಅದು ಯಾವ ಕಾರಣದಿಂದ ಬಂದಿದೆ, ಉದ್ಯಮಗಾರಿಕೆ ಲಕ್ಷಣಗಳಿವೆ, ಉದ್ಯಮಿಯ ಕಾರ್ಯಗಳು ಯಾವುವು, ಉದ್ಯಮಿಯ ಪಾತ್ರ ಪ್ರಾಮುಖ್ಯತೆ ಏನು ಅನ್ನೋದನ್ನ ಇವತ್ತು ಸವಿವರವಾಗಿ ತಿಳ್ಕೊಂಡಿದ್ದೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಇನ್ನು ನಿಮಗೆ ಗೊತ್ತಿದೆ, ಉದ್ಯಮಕ್ಕೆ ಅನೇಕ ಅವಕಾಶಗಳು ಕೂಡ ಇದೆ. ಒಂದು ಉದ್ಯಮ ಸ್ಥಾಪನೆ ಮಾಡಬೇಕಾದ್ರೆ ಒಬ್ಬ
ಉದ್ಯಮಿ ಇವೆಲ್ಲ ಸಂಸ್ಥೆಗಳನ್ನು ಅವಲಂಬಿಸಿ. ಫಸ್ಟ್ ಅವನು ಅಡ್ವರ್ಟೈಸ್ಮೆಂಟ್, ಆ್ಯಡ್ ಅಂತ ಹೇಳಿ, ಅಡ್ವರ್ಟೈಸ್ಮೆಂಟ್ ಅರ್ಧ ವಸ್ತು ಸೇಲ್ ಆದಂಗೆ. ಇವತ್ತು ಕಾಸ್ಮೆಟಿಕ್ಸ್ ನೋಡ್ತಾ ಇದ್ದೀವಿ, ಟಿವಿಗಳಲ್ಲಿ ಬರ್ತಾ ಇದೆ. ನನಗೆ ಜಾಹೀರಾತು ಸಂಸ್ಥೆಗಳು ಬೇಕು ಮೈನ್. ಮತ್ತೆ ಮಾರುಕಟ್ಟೆಯ ಸಲಹಾ ಸಂಸ್ಥೆಗಳು, ಮಾರುಕಟ್ಟೆ ಸಲಹಾ ಸಂಸ್ಥೆಗಳು ಬೇಕು. ಮೂರನೇದಾಗಿ ಕೈಗಾರಿಕಾ ಸಲಹಾ ಸಂಸ್ಥೆಗಳು ಬೇಕು. ನಾಲ್ಕನೇದಾಗಿ ವಸ್ತುಗಳನ್ನು ಬಾಡಿಗೆ ಮತ್ತು ಗುತ್ತಿಗೆ ನೀಡ್ತಕ್ಕಂಥ ಸಂಸ್ಥೆಗಳು ಸಹಾಯ ಬೇಕು. ಐದನೇದಾಗಿ ಛಾಯಾಪ್ರತಿ ತೆಗೆಯತಕ್ಕಂಥ ಕೇಂದ್ರಗಳು, ಫೋಟೋ ಕಾಪಿ ಸೆಂಟರ್ಸ್ ಅಂತ ಹೇಳಿ ಕರಿತೀವಿ. ಆರನೇದಾಗಿ ಕೈಗಾರಿಕಾ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯೋಗಾಲಯ ಅಂತೇಳಿ ಕರಿತೀವಿ. ಉದಾಹರಣೆ ನೋಡಿ, ಈಗ ವ್ಯಾಕ್ಸಿನ್ ಕಂಡುಹಿಡಿದು ಅದನ್ನು ಟೆಸ್ಟ್ ಮಾಡಿದ್ರು, ಮಾನವರ ಮೇಲೆ ಪ್ರಯೋಗ ಮಾಡಿದ್ರು, ಮಕ್ಕಳ ಮೇಲೆ ವ್ಯಾಕ್ಸಿನ್ ಕೋವ್ಯಾಕ್ಸಿನ್ ಅಂತ ಕರಿತೀವಿ. ಹೀಗೆ ಆಮೇಲೆ ಕೈಗಾರಿಕಾ ಸಂಶೋಧನೆ ಅಭಿವೃದ್ಧಿ ಪ್ರಯೋಗಾಲಯಗಳಲ್ಲಿ ಸಹಾಯ ಬೇಕು. ಮತ್ತು ಅದಲ್ಲದೆ ಕಂಡಿಟ್ಟ ನಂತರ ಕೈಗಾರಿಕೋಸ್ಕರ ಗುಣಮಟ್ಟ ಪ್ರಯೋಗಾಲಯ ಅಂತ ಬೇಕು. ಮೇನ್ ಅಂದ್ರೆ ಈಗ ವಸ್ತುಗಳನ್ನು ಇವತ್ತು ಜಾಲತಾಣಗಳ ಮೂಲಕ, ಸಾಮಾಜಿಕ ಜಾಲತಾಣದಲ್ಲಿ, ಸೋಷಿಯಲ್ ಮೀಡಿಯಾಸ್, ಟ್ವಿಟರ್, ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಈ ಥರ ಅಂತರ್ಜಾಲ ಹಾಗೂ ಸಂವಹನ ಸಂಪರ್ಕ ವ್ಯವಸ್ಥೆ ಅಂತಕ್ಕಂಥದ್ದು ಅತಿ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಮತ್ತು ಅದನ್ನು ಗ್ರಾಮೀಣ ಪ್ರದೇಶದ ಹಳ್ಳಿಗಳಿಗೆ ತಲುಪಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಸಮೂಹ ಮಾಧ್ಯಮಗಳು, ದೂರದರ್ಶನ, ಟಿವಿ, ಮೊಬೈಲ್, ಈ ರೀತಿ ದೂರದರ್ಶನ ಜಾಲಬಂಧ ಸೇವಾ ಕ್ಷೇತ್ರಗಳಾಗಿರ್ಬೋದು. ಮತ್ತು ಕೊನೆಯದಾಗಿ ಕ್ರೇಜ್ ಹಾಗೂ ಬ್ಯೂಟಿ, ಕ್ರೇಜಿ ಅಂತ ಬ್ಯೂಟಿ ಪಾರ್ಲರ್, ಇವು ಉದ್ಯಮ ಕ್ಷೇತ್ರಕ್ಕೆ ಬೇಕಾಗಿತ್ತು. ಕಾಸ್ಮೆಟಿಕ್ಸ್ ಅನ್ನೋದು ಸೇಲ್ ಆಗಬೇಕು ಅಂದರೆ ಆ ಅಡ್ವರ್ಟೈಸ್ಮೆಂಟೇ ಬೇರೆ ಮುಖ್ಯವಾಗಿದೆ. ಒಂದು ಸೇಲ್ ಆಗಬೇಕು. ಫೇರ್ ಆ್ಯಂಡ್ ಲವ್ಲಿ ಇದ್ದು ಹೋಗಿ ಈಗ ಗ್ಲೋ ಆ್ಯಂಡ್ ಲವ್, ಅದೇ ಹೆಸರೇ, ಅದೇ ಬ್ರ್ಯಾಂಡ್, ಬೇರೆ ಥರ ಸೋಪ್ ಆದರೂ ಅಷ್ಟೇ. ಇವತ್ತು ಮೆಡಿಮಿಕ್ಸ್ ಅಂತಕ್ಕಂಥ ಆಯುರ್ವೇದಿಕ್ ಸೋಪ್ ನೋಡಿ ಎಷ್ಟು ಹೆಸರುವಾಸಿಯಾಗಿದೆ. ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಉದ್ಯಮ ಅಂತಕ್ಕಂಥದ್ದು ಇವತ್ತು ಬೆಳವಣಿಗೆಯನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಉದ್ಯೋಗಕ್ಕಾಗಿ ಅನೇಕ ಯೋಜನೆಗಳು ಕೂಡ ಬ್ಯಾಂಕ್ಗಳು ಸಾಲ ಸೌಲಭ್ಯಗಳನ್ನು ಕೊಡ್ತವೆ. ನೀವು ನೋಡಿರ್ಬೋದು ಯಾವ್ಯಾವಪ್ಪ ಅಂತಂದರೆ IDBI, ಕೆನರಾ ಬ್ಯಾಂಕು, ನಬಾರ್ಡ್, ಎಕ್ಸಿಮ್ ಬ್ಯಾಂಕ್ ಅಂತ ಕರಿತೀವಿ, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬ್ಯಾಂಕ್, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬ್ಯಾಂಕ್ ಅಂತ. ಆಮೇಲೆ ADB ಬ್ಯಾಂಕ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ, SIDBI ಅಂತ ಕರಿತೀವಿ, ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ. ಆಮೇಲೆ IFCI ಅಂತ ಹೇಳ್ತೀವಿ. ಅಂದರೆ ಅದರ್ಥ ಅಂತಂದರೆ ಇಂಡಿಯನ್ ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಡೆವಲಪ್ಮೆಂಟ್ ನಿಗಮ. ICICI ಬ್ಯಾಂಕ್ ಆಗಿರ್ಬೋದು, RBI ಬ್ಯಾಂಕ್ ಆಗಿರ್ಬೋದು, ಅಥವಾ ಕಮರ್ಷಿಯಲ್ ಬ್ಯಾಂಕ್ ಆಗಿರ್ಬೋದು, ನಾನ್ ಕಮರ್ಷಿಯಲ್ ಬ್ಯಾಂಕ್, ವಾಣಿಜ್ಯ ಬ್ಯಾಂಕ್ಗಳಾಗಿರ್ಬೋದು, ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಅಥವಾ ರಾಜ್ಯ ಹಣಕಾಸಿನ ಅಭಿವೃದ್ಧಿ ನಿಗಮಗಳಾಗಿರ್ಬೋದು, ಅಥವಾ LIC ಜೀವ ವಿಮಾ ನಿಗಮ ಆಗಿರ್ಬೋದು, ಅಥವಾ UTI ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಇವೆಲ್ಲವೂ ಕೂಡ ಉದ್ಯಮಿಗಳಿಗೆ ಉದ್ಯಮಗಾರಿಕೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಹಣಕಾಸಿನ ನೆರವನ್ನು ನೀಡಿಕೊಂಡು ಬಂದಿರತಕ್ಕಂಥ ಸಂಸ್ಥೆಗಳಾಗಿವೆ. ಇನ್ನು ಉದ್ಯಮಿಗಳ ಪ್ರವರ್ತಕ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಯಾವ್ಯಾವ ಇದಾವೆ ಅಂತಂದರೆ, ಮುಖ್ಯವಾಗಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳಿದ್ದಾವೆ, ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಸಂಸ್ಥೆ ಇದೆ, ರಾಷ್ಟ್ರೀಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮ ಇದೆ, ಸಣ್ಣ ಪ್ರಮಾಣ ಕೈಗಾರಿಕಾ ಸಂಸ್ಥೆ ಅಂತಕ್ಕಂಥದ್ದಿದೆ, ಕೈಗಾರಿಕಾ ಪ್ರದೇಶಗಳಿದ್ದಾವೆ, ಖಾದಿ ಗ್ರಾಮೋದ್ಯೋಗ ಭಂಡಾರ ಅಂತಕ್ಕಂಥದ್ದಿದ್ದಾವೆ, ತಾಂತ್ರಿಕ ಸಲಹಾ ಸಂಸ್ಥೆಗಳು ಕೂಡ ಇರ್ತಕ್ಕಂಥದ್ದು ನೋಡ್ತೀವಿ. ಇವು ಉದ್ಯಮವನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರವರ್ತಕ ಸಂಸ್ಥೆಗಳಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತವೆ. ಅದರಲ್ಲಿ ನಮ್ಮಲ್ಲಿ ಮುಖ್ಯವಾಗಿ ಭಾರತದಲ್ಲಿ ಪ್ರಮುಖ ಉದ್ಯಮಿದಾರರು ಬಂದಾಗ ಪ್ರತಾಪ್ ರೆಡ್ಡಿ ಅಂತಕ್ಕಂಥವನು ಯಾವ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ಅಪೋಲೋ ಹಾಸ್ಪಿಟಲ್, ಅಪೋಲೋ ಫಾರ್ಮಸಿ ಸೈನ್ಸ್ ಆಂಧ್ರ ಪ್ರದೇಶ, ಪ್ರತಾಪ ರೆಡ್ಡಿ. ಹಾಗೆಯೇ ನರೇಶ್ ಗೋಯಲ್ ಅಂತಕ್ಕಂಥವನು ಜೆಟ್ ಏರ್ವೇಸ್ ಅಂದಿದ್ದಾನೆ. ನಾರಾಯಣ ಮೂರ್ತಿ ಅಂತಕ್ಕಂಥವ್ರು ನೀವು ಕೇಳಿರ್ಬೋದು, ಇನ್ಫೋಸಿಸ್ ಸುಧಾನಾರಾಯಣ ಮೂರ್ತಿ ಅಂತಕ್ಕಂಥವ್ರು. ಹಾಗೆಯೇ ಹೈನೋದ್ಯಮ ಕ್ಷೇತ್ರದಲ್ಲಿ ವರ್ಗೀಸ್ ಕುರಿಯನ್, ಗುಜರಾತ್ ಕ್ಷೀರಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ, ಇವನಿದ್ದಾನೆ. ಮತ್ತು ಇವತ್ತು ಮೊಬೈಲ್ ಅಥವಾ ಸಂಪರ್ಕ ಕ್ಷೇತ್ರದಲ್ಲಿ ಧೀರುಭಾಯಿ ಅಂಬಾನಿ ಮತ್ತು ಮುಖೇಶ್ ಅಂಬಾನಿ ಅಂತಕ್ಕಂಥವ್ರು ಇದ್ದಾರೆ ಗ್ಯಾಸ್ ನಲ್ಲಿ. ಆಮೇಲೆ ವಿಪ್ರೋ ಸಂಸ್ಥೆ ಮುಖ್ಯಸ್ಥರಾದಂಥ ಅಜಿಮ್ ಪ್ರೇಮ್ಜಿ ಅಂತ ಹೇಳಿದ್ದಾರೆ. ಬಯೋಕಾನ್ ಅಧ್ಯಕ್ಷರಾದಂತಹ ಕಿರಣ್ ಮಜುಮ್ದಾರ್ ಶಾ ಅಂತ ಇದ್ದಾರೆ. ಇನ್ನು ದೂರದರ್ಶನ ಕ್ಷೇತ್ರದಲ್ಲಿ ಹೆಸರುವಾಸಿಯಾದಂತಹ ಏಕ್ತಾ ಕಪೂರ್ ಅಂತಕ್ಕಂಥವಳು ಇದ್ದಾಳೆ. ಇವರೆಲ್ಲರೂ ಕೂಡ
ಉದ್ಯಮ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರುವಾಸಿಯನ್ನು ಮಾಡಿರ್ತಕ್ಕಂಥ ಕಿರಣ್ ಮಜುಂದಾರ್ ಸರ್ ಬಯೋಕಾನ್ ಕ್ಷೇತ್ರ, ಇವತ್ತು ಮೆಡಿಸಿನ್ ಕ್ಷೇತ್ರದಲ್ಲಿ ನೋಡ್ತಾರೆ. ಇವರು ಇವತ್ತು ನೋಡಿ ಇವೆಲ್ಲರೂ ಕೂಡ ಉದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಬಂಡವಾಳವನ್ನು ತೊಡಗಿಸಿ ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಕೊಟ್ಟಿರ್ತಕ್ಕಂಥ ನೋಡಿ. ಕ್ಯಾಪ್ಟನ್ ಗೋಪಿನಾಥ್ ಕೇಳಬಹುದು, ಅವನೇ ತನ್ನದೇ ಆದಂತಹ ವಿಮಾನಯಾನ ಸಂಸ್ಥೆ, ಉದಾಹರಣೆಗೆ ಕಿಂಗ್ ಫಿಶರ್ ಏರ್ಲೈನ್ಸ್ ಅಂತ ವಿಜಯ್ ಮಲ್ಯ ಅಥವಾ ಗುಜರಾತ್ನಲ್ಲಿ ಅದಾನಿ ಗ್ರೂಪ್ಸ್ ಅಂತ ಕರೀತಾರೆ, ಅದಾನಿ ಅಂಬಾನಿ ಗ್ರೂಪ್ಸ್, ಅವರೆಲ್ಲರೂ ಕೂಡ ಉದ್ಯಮ ಕ್ಷೇತ್ರದಲ್ಲಿ ಸಾಕಷ್ಟು ಬಂಡವಾಳವನ್ನು ತೊಡಗಿಸಿದ್ರು. ಟಾಟಾ, ಬಿರ್ಲಾ ಇವರೆಲ್ಲ ಹಿಂದಿನ ಕಾಲದಿಂದ ನೋಡೋ ಬಸ್, ಲಾರಿ, ಕಬ್ಬಿಣ ಕ್ಷೇತ್ರದಲ್ಲಿ ಹೆಚ್ಚು ಬಂಡವಾಳವನ್ನು ತೊಡಗಿಸಿ ಲಾಭವನ್ನು ಗಳಿಸಲಿಕ್ಕೆ ಪ್ರಯತ್ನ ಮಾಡಬಹುದು. ಈಗ ಉದ್ಯಮದಾರರು ಪ್ರವರ್ತಕರಾಗಿ ಕೆಲಸವನ್ನು ನಿರ್ವಹಿಸತಕ್ಕಂಥದ್ದನ್ನು ನೋಡ್ತಾ ಇದ್ದೀರಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಈ ಅಧ್ಯಾಯದಲ್ಲಿ ಪ್ರಮುಖವಾಗಿ ಇಷ್ಟು ಅಂಶಗಳು: ಉದ್ಯಮಗಾರಿಕೆ ನೀರು, ಉದ್ಯಮಗಾರಿಕೆಯ ಅರ್ಥ, ಉದ್ಯಮಗಾರಿಕೆಯ ಮಹತ್ವ, ಉದ್ಯಮಿಯ ಕಾರ್ಯಗಳು ಮತ್ತು ಉದ್ಯಮಿಯ ಪಾತ್ರ ಹಾಗೂ ಪ್ರಾಮುಖ್ಯತೆ, ಅವರ ಕಾರ್ಯಗಳನ್ನು ಮತ್ತು ಉದ್ಯಮವನ್ನು ಸ್ಥಾಪನೆ ಮಾಡಬೇಕಾದ ಪ್ರವರ್ತಕ ಸಂಸ್ಥೆಗಳು ಯಾವುವು, ಆ ಉದ್ಯಮಿ ನಮ್ಮ ಭಾರತದಲ್ಲಿ ಪ್ರಮುಖವಾಗಿ ಯಾರ್ಯಾರು ಉದ್ಯಮದ ಬಂಡವಾಳವನ್ನು ತೊಡಗಿಸಿದರೆ ಆ ಪ್ರವರ್ತಕ ಸಂಸ್ಥೆಗಳು ಯಾವುವು ಅನ್ನೋದನ್ನು ತಿಳ್ಕೊ.